ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಜುಲೈ 2026-29ನೇ ತಾರೀಕು ಗುರು ಪೌರ್ಣಿಮೆ. ಈ ಒಂದು ವಿಶೇಷವಾದ ಗುರು ಪೌರ್ಣಿಮಾ ದಿನದಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳು ದೂರವಾಗುತ್ತದೆ. ಗುರು ಎಂದರೆ ಖಂಡಿತವಾಗಿ ನಿಮಗೆ ಶಿಕ್ಷಣ ಕೊಟ್ಟಂಥವರಾಗಿರ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಶಿರಡಿ ಸಾಯಿಬಾಬಾ ಆಗಿರ್ಬೋದು, ದತ್ತಾತ್ರೇಯ ಆಗಿರ್ಬೋದು. ಈ ಯಾರನ್ನ ಕೂಡ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಆಸೆಗಳನ್ನು, ಕನಸುಗಳನ್ನು ನೆರವೇರಿಸಿಕೊಳ್ಳೋಕೆ ಸಹಾಯವನ್ನು ಪಡೆದುಕೊಳ್ಳಬಹುದು. ಈ ಸಮಯದಲ್ಲಿ ನೀವು ಏನು ಮಾಡಬೇಕು, ಯಾವ ರೀತಿ ಒಂದು ವಿಶೇಷವಾದ ಒಂದು ಪೂಜೆಯನ್ನು ಅನುಸರಿಸಬೇಕು, ಪವಿತ್ರವಾಗಿರ್ತಕ್ಕಂಥ ಈ ಒಂದು ಹುಣ್ಣಿಮೆಯ ಸಂದರ್ಭದಲ್ಲಿ ನೀವು ಮಾಡಬಹುದಾದಂತಹ ಕೆಲಸ ಕಾರ್ಯ ಯಾವುದು? ಹೌದು ಸ್ನೇಹಿತರೆ, ಈ ಒಂದು ವಿಶೇಷವಾದ ಶಕ್ತಿಶಾಲಿಯಾಗಿರುವಂತಹ ಹುಣ್ಣಿಮೆಯ ದಿನ ನೀವು ಮಾಡುವಂತಹ ಒಳ್ಳೆಯ ಕಾರ್ಯ 100 ಪಟ್ಟು ಹೆಚ್ಚಿನ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತದೆ. ಕಷ್ಟಗಳಿಂದ ಪರಿಹಾರವನ್ನು ಕೊಡುತ್ತದೆ. ನಿಮ್ಮ ಬಾಳು ಬಂಗಾರವಾಗುತ್ತದೆ. ಲಾಭದಿಂದ ತುಂಬಿರ್ತಕ್ಕಂಥ ನೆಮ್ಮದಿಯ ಜೀವನ, ನಿಮ್ಮ ಕನಸುಗಳನ್ನು ನನಸು ಮಾಡುತ್ತದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವಿಶೇಷವಾಗಿ ಅದೃಷ್ಟವನ್ನು ಕಂಡುಕೊಳ್ತೀರಾ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷ ಒಂದು ಶಾಂತಿ, ನೆಮ್ಮದಿ, ಅಷ್ಟ ಐಶ್ವರ್ಯದಿಂದ ತುಂಬಿರ್ತಕ್ಕಂತಹ ಸಮಯ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಈ ಒಂದು ಶಕ್ತಿಶಾಲಿ ಗುರು ಪೌರ್ಣಿಮೆಯಿಂದ ಈ ರಾಶಿ ಚಕ್ರದವರಿಗೆ ಅದೃಷ್ಟದ ಸುರಿಮಡಿಯಾಗುತ್ತೆ. ಹಣಕಾಸಿನ ಲಾಭವಾಗುತ್ತೆ. ಕಾಲಿಟ್ಟ ಕಡೆಯೆಲ್ಲ ಯಶಸ್ಸು ಸಿಗುತ್ತೆ. ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು, ಯಾವೆಲ್ಲ ರೀತಿಯ ಒಂದು ವಿಶೇಷವಾದ ಒಂದು ಧನ ಸಂಪತ್ತಿನ ಮಾರ್ಗ ಸಿಗುತ್ತೆ, ದೇವರ ಅನುಗ್ರಹ ಸಿಗುತ್ತೆ, ರಾಯರ ಒಂದು ಕೃಪೆಗೆ ಪಾತ್ರರಾಗ್ತಾರೆ, ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ರಾಯರು ಹಾಗೂ ವಿಶೇಷವಾಗಿ ದೇವರ ಭಕ್ತರಾಗಿದ್ದರೆ ಖಂಡಿತ ವಿಡಿಯೋಗೆ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಮೊದಲನೇ ರಾಶಿ ಬಂದು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ನಾಯಕತ್ವದ ಗುಣವನ್ನು ಹೊಂದಿರತಕ್ಕಂಥವರು. ಈ ಹುಣ್ಣಿಮೆಯ ಪ್ರಭಾವದಿಂದ ಅವರ ಜೀವನದಲ್ಲಿ ಕೆಲವೊಂದಿಷ್ಟು ದೊಡ್ಡ ಬದಲಾವಣೆಗಳು ಸಂಭವಿಸುತ್ತದೆ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಹಲವಾರು ವರ್ಷಗಳ ನಂತರ ನಿಮ್ಮ ಪರಿಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ಕಂಡುಕೊಳ್ತೀರಾ. ಈ ಸಂದರ್ಭದಲ್ಲಿ ಗುರು ರಾಯರ ಒಂದು ಅನುಗ್ರಹವನ್ನು ಪಡೆದುಕೊಳ್ಳೋದು ಬಹಳನೇ ಶ್ರೇಷ್ಠ ಅಂತ ಹೇಳಲಾಗುತ್ತದೆ. ಈ ಸಮಯ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳೋದಕ್ಕೆ ದೇವರ ಆಶೀರ್ವಾದ ಸುಲಭವಾಗಿ ಕೈ ಹಿಡಿಯುತ್ತದೆ. ನಿಮ್ಮ ಬಹುದಿನಗಳ ಆಸೆ, ಕನಸುಗಳು ನನಸಾಗುತ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಒಂದು ವಿಶೇಷವಾಗಿರುವಂತಹ ಸಮಯ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲಗಳು ಕಡಿಮೆ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಒಂದು ವಿಶೇಷವಾಗಿರುವಂತಹ ಪರಿವರ್ತನೆಯನ್ನು ಕಂಡುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ಯಾವಾಗಲೂ ಕೂಡ ನಿಮ್ಮಿಂದ ಪರಿಹಾರವಾಗುತ್ತಾ ಹೋಗುತ್ತದೆ. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರ ಜೀವನದಲ್ಲಿ ಬಹುತೇಕವಾಗಿರ್ತಕ್ಕಂಥ ಕನಸುಗಳನ್ನು ನನಸು ಮಾಡಿಕೊಳ್ಳೋಕ್ಕೆ ಸೂಕ್ತವಾದ ಸಮಯ ಶುರುವಾಗ್ತಾ ಇದೆ. ಏಕೆಂದರೆ ನಿಮ್ಮ ಜೀವನ ಇನ್ನು ಮುಂದೆ ರಾಯರ ಒಂದು ಅನುಗ್ರಹದಿಂದ ಸಾಗುತ್ತದೆ. ಕಷ್ಟಗಳಿಗೆ ಇಲ್ಲಿ ಜಾಗ ಇರೋದಿಲ್ಲ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಸಂದರ್ಭ ಜುಲೈ 2026-29ನೇ ತಾರೀಕು ಪವಿತ್ರವಾಗಿರುವಂಥ ಆಷಾಢ ಹುಣ್ಣಿಮೆ ಅಂತ ಕರೆಯುವಂತಹ ಅಥವಾ ಗುರು ಪೌರ್ಣಿಮೆ ಅಂತ ಕರೆಯುವಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಸಮಯ. ಈ ಸಂದರ್ಭದಲ್ಲಿ ಒಂದೇ ದಿನ ಅಪರೂಪದ ಒಂದು ವಿಶೇಷವಾದ ಯೋಗ ತೆರೆದುಕೊಳ್ತಾ ಇದೆ. ಶುಭ ಸಂದರ್ಭದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಈ ದಿನವನ್ನು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವಂತಹ ಮಹಾಪುಣ್ಯದ ದಿನವೆಂದು ಪರಿಗಣಿಸಲಾಗುತ್ತೆ. ಈ ದಿನ ಮಾಡಿದಂತಹ ಪೂಜೆ, ಪುನಸ್ಕಾರ, ದಾನ, ಧರ್ಮ, ಜಪ ಅನೇಕ ರೀತಿಯ ಶುಭ ಫಲವನ್ನು ಹೆಚ್ಚು ಕೊಡುತ್ತದೆ. ಅದೃಷ್ಟದ ಫಲವನ್ನು ಜಾಸ್ತಿ ಮಾಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಜ್ಯೋತಿಷದ ಪ್ರಕಾರ ಈ ಸಂದರ್ಭದಲ್ಲಿ ಗುರು ಪೌರ್ಣಿಮೆ ಎಂದು ಕರೆದುಕೊಳ್ಳುವಂಥ ವಿಶೇಷವಾಗಿ ಆಯುಷ್ಮಾನ್ ಯೋಗ ನಿಮ್ಮ ಜೀವನದಲ್ಲಿ ಒಂದು ಅದೃಷ್ಟವನ್ನು, ಸಂಪತ್ತನ್ನು, ಅದ್ಭುತವಾದ ಬದಲಾವಣೆಯನ್ನು ತರುತ್ತದೆ. ಅರ್ಧಕ್ಕೆ ನಿಂತಹ ಕೆಲಸವನ್ನು ಪುನಃ ಪ್ರಾರಂಭಿಸಲು ಸೂಕ್ತವಾದ ಸಮಯ. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಅಥವಾ ದತ್ತಾತ್ರೇಯ ಸ್ವಾಮಿಗಳ ಆಶೀರ್ವಾದ ಸಿಂಹರಾಶಿಯವರ ಜೀವನವನ್ನು ಬದಲಾಯಿಸುತ್ತದೆ. ಈ ಸಂದರ್ಭದಲ್ಲಿ ನೀವು ಕಡಲೆ ಬೇಳೆ ಅಥವಾ ಒಂದು ಬೇಳೆಯನ್ನು ಅಥವಾ ಯಾವುದೇ ರೀತಿಯ ಹಳದಿ ಬಟ್ಟೆಯನ್ನು ದಾನ ಮಾಡೋದ್ರಿಂದ ಶುಭ ಫಲಿತಾಂಶವನ್ನು ಹೆಚ್ಚಿಸಿಕೊಳ್ಳಬಹುದು. ಇನ್ನು ಎರಡನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ವಿಶೇಷವಾಗಿ ಸಂದರ್ಭದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ಕಾಲಿಟ್ಟ ಕಡೆಯೆಲ್ಲ ಯಶಸ್ಸು, ಗೌರವ, ಸಂಪತ್ತು, ನೆಮ್ಮದಿ, ಶಾಂತಿ, ಸುಖ ಎಲ್ಲವನ್ನ ಕಂಡುಕೊಳ್ತೀರಾ. ಹಣದ ಸುರಿಮಳೆ ಆರಂಭವಾಗುವ ಸಾಧ್ಯತೆ ಇದೆ. ವಿಶೇಷವಾದ ಅದ್ಭುತವಾದ ಯೋಗದ ಪರಿಣಾಮದಿಂದ ಈ ರಾಶಿಯವರಿಗೆ ಉದ್ಯೋಗ, ವ್ಯಾಪಾರ, ಹಣಕಾಸು, ಕುಟುಂಬ, ಸಮಾಜದಲ್ಲಿ ಹೊಸ ಎತ್ತರವನ್ನು ಸ್ಥಾಪಿಸುವಂತಹ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಕೈ ಹಾಕಿದ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತದೆ. ಒಟ್ಟಾರೆ ನೀವು ಒಂದು ವಿಶೇಷವಾದ ಒಂದು ಸ್ಥಿತಿಗೆ ತಲುಪುತ್ತೀರಾ. ಸಾಲಬಾಧೆಗಳು, ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ತೀರಾ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತದೆ. ಬಲವಾಗಿ ನಿಮ್ಮ ಜೀವನ ಬದಲಾಗುತ್ತದೆ. ಈ ಅದೃಷ್ಟಶಾಲಿ ರಾಶಿಯಲ್ಲಿರ್ತಕ್ಕಂಥವರಿಗೆ ಇನ್ನು ಮುಂದಿನ ಒಂದು ವಿಶೇಷವಾಗಿರುವಂಥ ಒಂದು ಮುಂದಿನ ಹುಣ್ಣಿಮೆಯ ತನಕ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶ, ಅದೃಷ್ಟ, ಶಾಂತಿ, ನೆಮ್ಮದಿ, ಹಣಕಾಸಿನ ಸುರಿಮಳೆ, ಅದೃಷ್ಟದ ಸಂಕೇತಗಳು ಸಿಗೋದ್ರಿಂದ ನೀವು ಖಂಡಿತ ಈ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋದಕ್ಕೋಸ್ಕರ ಬಯಸಿದ್ರೆ ಈ ಪರಿಹಾರವನ್ನು ಮಾಡಲೇಬೇಕಾಗುತ್ತೆ. ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ನಿಮ್ಮ ಗುರುಗಳಿಗೆ ನೀವು
ಕೃತಜ್ಞರಾಗಿರಬೇಕು. ಜೀವನದಲ್ಲಿ ಪ್ರತಿದಿನ ಒಂದು ಹೊಸ ಪಾಠ, ಒಂದು ಹೊಸ ನಿಯಮ, ಒಂದು ಹೊಸ ಚೈತನ್ಯವನ್ನು ತುಂಬುವಂತಹ ಸಮಯ. ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಅನಿರೀಕ್ಷಿತ ಘಟನೆಗಳಿಗೆ ನೀವು ಸಿದ್ಧರಾಗಿರಬೇಕಾಗುತ್ತೆ. ತೊಂದರೆಗಳಿಂದ ಸಂಪೂರ್ಣವಾಗಿ ಪರಿಹಾರ ಬೇಕು ಅಂತ ಬಯಸೋದಾದರೆ ಈ ಶುಭ ಫಲಿತಾಂಶವನ್ನು ಪೂರ್ಣವಾಗಿ ನೀವು ಕಂಡುಕೊಳ್ಬೇಕು ಅಂದರೆ ಖಂಡಿತವಾಗಿ ಗೋವುಗಳಿಗೆ ಒಂದು ವಿಶೇಷವಾಗಿ ಸಿಹಿ ತಿನಿಸುಗಳನ್ನು ದಾನ ಮಾಡಬೇಕು. ಕಡಲೆಕಾಳನ್ನು ದಾನ ಮಾಡಬೇಕು. ನಿಮ್ಮ ಮನಸ್ಸಿನ ಆಸೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಈಡೇರಿಸಿಕೊಳ್ಳುವಂತೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳಿಂದ ಹೊರಬರಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ದಿನ ವಿಷ್ಣು ಸಹಸ್ರನಾಮವನ್ನು 11 ಬಾರಿ ಪಠನೆ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಅಧಿಕ ಮಟ್ಟದ ಲಾಭವನ್ನು ಗಳಿಸಿಕೊಳ್ತೀರಾ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿರುವಂತಹ ಈ ಒಂದು ವಿಶೇಷ ಗುರು ಪೌರ್ಣಿಮೆಯ ದಿನದಿಂದ ಸಂಪೂರ್ಣವಾಗಿ ಲಾಭ ದೊರೆಯುತ್ತದೆ. ನಿಮ್ಮ ಅದೃಷ್ಟ ಮತ್ತಷ್ಟು ಹೆಚ್ಚಿಸುತ್ತದೆ. ನಿಮ್ಮ ಮಹತ್ತರವಾದ ಖುಷಿಗಳನ್ನು ಹೊಂದುವಂತಹ ಸಮಯ. ಗಂಡ ಹೆಂಡತಿಯ ನಡುವೆ ಪ್ರೀತಿ ವಿಶ್ವಾಸ, ಕುಟುಂಬದಲ್ಲಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ತೀರಾ. ಈ ರಾಶಿ ಚಕ್ರದವರ ಜೀವನ ಮೊದಲಿಗಿಂತ ಅದ್ಭುತವಾಗ್ತಾ ಹೋಗುತ್ತೆ. ನಿಮ್ಮ ಅದೃಷ್ಟವನ್ನು ಪಡೆದುಕೊಂಡು ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಲಾಭವನ್ನು ಕಂಡುಕೊಳ್ತೀರಾ. ನಿಮ್ಮ ಕುಟುಂಬದವರಿಗೂ ಕೂಡ ಸಂಪೂರ್ಣವಾಗಿ ರಾಯರ ಅನುಗ್ರಹ ದೊರೆಯುತ್ತದೆ. ಈ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಂಡು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಗುರು ಹಿರಿಯರಿಗೆ ಗೌರವವನ್ನು ಕೊಡತಕ್ಕಂಥದ್ದು ಬಹಳನೇ ಮುಖ್ಯ ಅಂತ ಹೇಳ್ಬೋದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಷಾಢ ಮಾಸದಲ್ಲಿ ಬಂದಿರತಕ್ಕಂಥ ವಿಶೇಷವಾದ ಶಕ್ತಿಶಾಲಿಯಾಗಿರ್ತಕ್ಕಂಥ ಹುಣ್ಣಿಮೆಯು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರುವಂತಹ ಶಾಂತಿಯನ್ನು ತಂದುಕೊಡುತ್ತೆ. ಜುಲೈ 29ನೇ ತಾರೀಕು ಬುಧವಾರ ಶ್ರೀ ಪರಾಭವ ನಾಮ ಸಂವತ್ಸರ ಆಷಾಢ ಮಾಸ ಗ್ರೀಷ್ಮ ಋತು ದಕ್ಷಯಾಯಣ ಒಂದು ಉತ್ತಮವಾಗಿರುವಂತಹ ಒಂದು ಶಕ್ತಿಯನ್ನು ತಂದು ಕೊಡ್ತಾ ಇರೋದ್ರಿಂದ ನಿಮ್ಮ ಜೀವನ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ. ಲಾಭವನ್ನು ಕಂಡುಕೊಳ್ತೀರಾ. ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಒಂದು ವಿಶೇಷವಾಗಿರುವಂತಹ ದೇವಾನುದೇವತೆಗಳಿಗೆ ಅಧಿಪತಿಯಾಗಿರುವಂತಹ ನಾರಾಯಣನ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಕುಟುಂಬದವರ ಮೇಲೆ ಬರುತ್ತದೆ. ಇದರಿಂದ ಹಳೆಯ ಬಾಕಿ ಹಳೆಯ ಸಾಲಗಳು ದೂರವಾಗುತ್ತದೆ. ಅದೃಷ್ಟ ಸಂಪೂರ್ಣವಾಗಿ ಬೆಂಬಲ ನೀಡುತ್ತೆ. ನೀವು ಮಾಡಬೇಕಾಗಿರುವ ಪರಿಹಾರ ಅಂದರೆ ತುಳಸಿ ಮಾಲೆಯನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿಸಬೇಕು. ರಾಯರ ದರ್ಶನವನ್ನು ಪಡೆಯಬೇಕು. ಖಂಡಿತವಾಗಿ ನಿಮ್ಮ ಕನಸುಗಳು ಆಸೆಗಳು ನೆರವೇರುತ್ತದೆ. ಈ ಸಂದರ್ಭದಲ್ಲಿ ಸಣ್ಣದಾಗಿದ್ದು ಕೂಡ ಒಂದು ದಾನವನ್ನು ಮಾಡಿ, ಅದರಿಂದಾಗಿ ನಿಮಗೆ ನೆಮ್ಮದಿ ಸಿಗುತ್ತದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಇರ್ತಕ್ಕಂಥವರಿಗೆ ಈ ಸಂದರ್ಭದಲ್ಲಿ ಸಿಗ್ತಕ್ಕಂಥ ವಿಶೇಷವಾದ ಅವಕಾಶಗಳು ನಿಮ್ಮನ್ನ ಒಂದು ಉತ್ತಮವಾದ ಸ್ಥಿತಿಗೆ ತಲುಪುತ್ತೆ. ಸಮಾಜದಲ್ಲಿ ಗೌರವ ಸ್ಥಾನಮಾನ ಹೆಚ್ಚಿಗೆ ಆಗುತ್ತೆ. ಲಾಭವನ್ನು ಕಂಡುಕೊಳ್ತೀರಾ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ಒಂದು ಭಾವನಾತ್ಮಕವಾಗಿ ವ್ಯಕ್ತಪಡಿಸುವಂತಹ ಸಮಯ ಇದಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುವ ಸಮಯ. ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಸಮಯ ಕಂಡುಬರುತ್ತದೆ. ನಿದ್ರೆ ಮತ್ತು ಆಹಾರ ದಿನಚರಿಯಲ್ಲಿ ಪೂರ್ಣ ಪ್ರಮಾಣದ ಲಾಭವನ್ನು ಕಂಡುಕೊಳ್ತೀರಾ. ನಿಮ್ಮ ಆರೋಗ್ಯವನ್ನು ಹೆಚ್ಚು ಜೋಪಾನವಾಗಿ ನೋಡ್ಕೊಳ್ಬೇಕು. ಒಟ್ಟಾರೆ ರಾಶಿ ಚಕ್ರದವರಿಗೆ ಒಂದು ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ, ರಾಯರ ಅನುಗ್ರಹ ಸಿಗುತ್ತದೆ. ಯಶಸ್ಸಿನ ಹೊಸ ದಾರಿ ತೆರೆದುಕೊಳ್ಬಹುದು. ಈ ಹುಣ್ಣಿಮೆಯಿಂದ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮನ್ನು ಸೋಲಿಸೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಆರ್ಥಿಕವಾಗಿ ವೈಯಕ್ತಿಕವಾಗಿ ಜೀವನದಲ್ಲಿ ಪ್ರಗತಿಯನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಗುರು ಪೌರ್ಣಿಮೆಯ ಒಂದು ವಿಶೇಷವಾಗಿರುವ ಪವಿತ್ರವಾದ ದಿನದಂದು ನಿಮ್ಮ ಜೀವನದಲ್ಲಿ ಮಾತ್ರವಾದ ತಿರುವನ್ನು ತರಬಹುದು. ಈ ಸಮಯವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದಾಗಿ ಸ್ನೇಹಿತರೆ, ಈ ದಿನ ನಿರ್ಮಾಣವಾಗುವಂತಹ ವಿಶೇಷವಾದ ಯೋಗ ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ, ಹೊಸ ಅವಕಾಶ, ನೆಮ್ಮದಿಗೆ ಸೃಷ್ಟಿ ಮಾಡುವಂತಹ ಸಮಯ. ಉತ್ತಮವಾದ ಪ್ರಗತಿ ನಿಮ್ಮದಾಗುತ್ತೆ. ಇಷ್ಟು ದಿನ ನೀವು ಎದುರಿಸುತ್ತಿದ್ದಂತಹ ಕಷ್ಟಗಳು, ತೊಂದರೆಗಳು, ಅಡೆತಡೆಗಳು ನಿಧಾನವಾಗಿ ದೂರವಾಗುತ್ತೆ. ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಈ ವೃಶ್ಚಿಕ ರಾಶಿಯವರು ಕಂಡುಕೊಳ್ತಾರೆ. ಕಾಲಿಟ್ಟ ಕಡೆಯಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾರೆ. ಆದರೂ ಕೂಡ ನೀವು ಮಾಡಬೇಕಾಗಿರುವಂತಹ ಸಣ್ಣ ಪರಿಹಾರ ಅಂತಂದರೆ ಓದುವಂತಹ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಪೆನ್ನು, ಪುಸ್ತಕ ಅಥವಾ ಬರೆಯುವಂತಹ ಯಾವುದೇ ಸಾಮಗ್ರಿಗಳನ್ನು ಕೊಡಿಸ್ಬೋದು. ಈ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡಬೇಕು. ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು. ಮನೆಯನ್ನು ಶುದ್ಧವಾಗಿಟ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಶಾಂತಿ, ನೆಮ್ಮದಿ, ಅಷ್ಟ ಐಶ್ವರ್ಯ, ಸಂತೋಷದಿಂದ ನೆಮ್ಮದಿಯಿಂದ ತುಂಬಿರೋಕೆ ಸಾಧ್ಯವಾಗುತ್ತೆ. ಹೌದು ಸ್ನೇಹಿತರೆ, ಇಷ್ಟ ಲಾಭವನ್ನು ಕಂಡುಕೊಳ್ತಕ್ಕಂಥ 4 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೇ ಭವಂತು. ಧನ್ಯವಾದಗಳು.